ನವರಾತ್ರಿಯಲ್ಲಿ ಬನ್ನಿ ಮರದ ಪೂಜೆನ ಯಾವ ರೀತಿ ಮಾಡ್ಕೋಬೇಕು ಅಂತ ಈ ವಿಚಾರದ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಇನ್ನು ನವರಾತ್ರಿ 8ನೇ ದಿನ ನವರಾತ್ರಿಯಂದು ಬನ್ನಿ ಮರಕ್ಕೆ ಯಾಕೆ ಪೂಜೆನ ಮಾಡಬೇಕು ಅಂತಲೂ ತಿಳ್ಕೊಳ್ಳೋಣ. ಯಾವೆಲ್ಲ ಪೂಜಾ ಸಾಮಾನುಗಳನ್ನ ತೊಗೊಂಡೋಗಬೇಕು, ಯಾವ ಸಮಯದಲ್ಲಿ ಹೋಗಿ ಪೂಜೆನ ಮಾಡ್ಕೋಬೇಕು, ಇದೆಲ್ಲನೂ ಕೂಡ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ದಸರಾ ಸಂದರ್ಭದಲ್ಲಿ ಬನ್ನಿ ಮರವನ್ನು ವಿಶೇಷವಾಗಿ ನಾವು ಪೂಜೆನ ಮಾಡ್ತೀವಿ. ಹಿರಿಯರಿಗೆ ಕಿರಿಯರು ಬನ್ನಿ ಎಲೆಯನ್ನು ನೀಡಿ ಆಶೀರ್ವಾದ ಪಡಿತಾರೆ. ಇದಕ್ಕೆ ಪ್ರತಿಯಾಗಿ ಹಿರಿಯರು ಏನಾದರೂ ಉಡುಗೊರೆನ ಅಥವಾ ಹಣ ಆದರೂ ಕೊಡ್ತಾರೆ. ನವರಾತ್ರಿಯಲ್ಲಿ ಬನ್ನಿ ಮರವನ್ನು ಪೂಜೆ ಮಾಡೋದಾದರೂ ಯಾಕೆ, ದಸರಾ ಹಬ್ಬಕ್ಕೂ ಬನ್ನಿ ಮರಕ್ಕೂ ಇರುವ ಸಂಬಂಧ ಆದರೂ ಏನು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಪಾಂಡವರು ವನವಾಸಕ್ಕೆ ಹೋದಾಗ ತಮ್ಮ ಆಯುಧಗಳನ್ನು ಬನ್ನಿ ಮರದಲ್ಲಿ ಬಚ್ಚಿಟ್ಟಿದ್ರಂತೆ. ಆಮೇಲೆ ಮತ್ತೆ ಅವರು ಬಂದಾಗ ಅದೇ ಶಸ್ತ್ರಾಸ್ತ್ರಗಳನ್ನು ತಗೊಂಡ್ಬಿಟ್ಟು ಕೌರವರೊಂದಿಗೆ ಮೊದಲು ಯುದ್ಧ ಮಾಡಿ ಜಯವನ್ನು ಗಳಿಸಿದ್ರು ಎಂದು ಪುರಾಣದ ಕಥೆಗಳಲ್ಲಿ ಹೇಳ್ತಾರೆ. ಆಗಿನಿಂದ ಬನ್ನಿ ಮರ ಅಥವಾ ಶಮಿ ವೃಕ್ಷ ತನ್ನದೇ ಆದ ದೈವಿಕ ಹಿನ್ನೆಲೆಯನ್ನು ಹೊಂದಿದೆ. ಇದು ವಿಜಯದ ಸಂಕೇತವೂ ಜೊತೆಗೆ ಐಶ್ವರ್ಯದ ಪ್ರತಿನಿಧಿಯೂ ಹೌದು. ಶಮಿ ವೃಕ್ಷ ಅಥವಾ ಬನ್ನಿ ಮರವು ಮರಳುಗಾಡಿನಲ್ಲಿ ಬೆಳೆಯುವ ಒಂದು ಸಸ್ಯರಾಶಿಯಾಗಿದೆ. ಪ್ರಪಂಚದ ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಈ ವೃಕ್ಷವನ್ನು ನಾವು ಕಾಣ್ಬೋದು. ಶಮಿ ವೃಕ್ಷಕ್ಕೆ ಕನ್ನಡದಲ್ಲಿ ಬನ್ನಿ ಮರ ಅಂತಾರೆ. ಬೇರೆ ಬೇರೆ ಭಾಗಗಳಲ್ಲಿ ಬೇರೆ ಬೇರೆ ಹೆಸರಿನಿಂದ ಇದನ್ನು ಕರೀತಾರೆ. ಪ್ರಾಣಿಗಳಿಗೆ ಉಷ್ಣ ಹೆಚ್ಚಾದಾಗ ಇದನ್ನು ಮೇವಿನೊಂದಿಗೆ ಸೇರಿಸ್ಬಿಟ್ಟು ತಿನ್ನಿಸುವ ಪದ್ಧತಿ ಇದೆ. ಮರಳುಗಾಡಿನ ಬಿಸಿಯಾದ ವಾತಾವರಣದಲ್ಲಿ ಯಾವುದೇ ಮರ ಅಥವಾ ಗಿಡ ಬದುಕುವ ಶಕ್ತಿ ಇರೋದಿಲ್ಲ, ಅಥವಾ ಬೇಸಿಗೆಯಲ್ಲಿ ಎಲ್ಲ ಸಸ್ಯರಾಶಿಗಳು ಕೂಡ ಜೀವ ಕಳೆದುಕೊಳ್ಳುತ್ತೆ. ಆದರೆ ಬನ್ನಿ ಮರ ಮಾತ್ರ ಈ ವಾತಾವರಣವನ್ನು ಗೆದ್ದು ಸದಾ ಹಸಿರಾಗಿರುತ್ತೆ. ಇನ್ನು ಶಮಿ ಮರ ಅಥವಾ ಬನ್ನಿ ಮರವನ್ನು ನಾವು ದೈವಿಕ ಭಾವನೆಯಿಂದ ನೋಡ್ತೀವಿ, ಶುಭದ ಪ್ರತಿನಿಧಿ ಎಂದು ಪರಿಗಣಿಸ್ತೀವಿ. ಸಾಂಸ್ಕೃತಿಕವಾಗಿ ಹಾಗೂ ಧಾರ್ಮಿಕ ಮಹತ್ವವನ್ನು ಹೊಂದಿರುವ ಬನ್ನಿ ಮರದ ಉಲ್ಲೇಖವು ಮಹಾಭಾರತದಲ್ಲೂ ಇದೆ. ಪುರಾಣಗಳ ಪ್ರಕಾರ ಮರುಭೂಮಿಯಲ್ಲಿ ದೇವಸ್ಥಾನವನ್ನು ನಿರ್ಮಿಸುವ ರಾಜನು ಬ್ರಹ್ಮನನ್ನು ಅತಿಥಿಯಾಗಿ ಕರೀತಾರೆ. ದೇವಸ್ಥಾನದಲ್ಲಿರುವ ವಿಗ್ರಹಕ್ಕೆ ಜೀವ ಕೊಡುವಂತೆ ಬ್ರಹ್ಮನನ್ನು ಕೋರ್ತಾರೆ. ದೇವಸ್ಥಾನದಲ್ಲಿರುವ ವಿಗ್ರಹಕ್ಕೆ ಬ್ರಹ್ಮನು ಜೀವ ತುಂಬುತ್ತಾರೆ. ಇದರಿಂದ ಖುಷಿಯಾಗುವ ರಾಜನು ತನ್ನಿಂದ ಏನಾದರೂ ಉಡುಗೊರೆಯನ್ನು ಸ್ವೀಕರಿಸುವಂತೆ ಬ್ರಹ್ಮನನ್ನು ಕೇಳ್ತಾರೆ. ಇದಕ್ಕೆ ಪ್ರತಿಕ್ರಿಯಿಸುವ ಬ್ರಹ್ಮನು ತನಗೆ 1,00,000 ಚಿನ್ನದ ನಾಣ್ಯವನ್ನು ಉಡುಗೊರೆಯ ರೂಪದಲ್ಲಿ ಕೊಡುವಂತೆ ಕೇಳ್ಕೊಳ್ತಾರೆ. ಬ್ರಹ್ಮನ ಮಾತಿನಿಂದ ಗಲಿಬಿಲಿಗೊಳ್ಳುವ ರಾಜನಿಗೆ ತನ್ನ ಬಳಿ ಅಷ್ಟು ಚಿನ್ನದ ನಾಣ್ಯ ಇಲ್ಲ ಎಂದು ಹೇಗೆ ಹೇಳೋದೋ ತಿಳಿಯೋದಿಲ್ಲ. ಆಗ ಒಂದು ಉಪಾಯ ಮಾಡಿ ರಾಜನು ಬ್ರಹ್ಮನನ್ನು ತನ್ನ ಅರಮನೆಯಲ್ಲಿ ಆ ರಾತ್ರಿ ಉಳಿಯುವಂತೆ ಮಾಡ್ತಾರೆ. ಬ್ರಹ್ಮನನ್ನು ಉಪಚರಿಸಿ ತನ್ನ ಶಯ್ಯಾಗೃಹಕ್ಕೆ ಮರಳುವ ರಾಜನು ಸ್ವಲ್ಪ ಹೊತ್ತು ನಿದ್ರಿಸುತ್ತಾನೆ. ನಿದ್ರೆಯಲ್ಲಿ ದೇವಿಯು ಪ್ರತ್ಯಕ್ಷಳಾಗಿ ರಾಶಿಗಟ್ಟಲೆ ಬನ್ನಿ ಸೊಪ್ಪನ್ನು ಅರಮನೆಗೆ ತರುವಂತೆ ಹೇಳ್ತಾಳೆ. ಈ ಕನಸಿನ ಮಧ್ಯದಲ್ಲಿ ಎಚ್ಚರವಾಗುವ ರಾಜನು ದೇವಿ ಏನೋ ಸಂದೇಶ ಕೊಟ್ಟಿದ್ದಾಳೆ ಎಂದು ಬಗೆದು ರಾತ್ರೋರಾತ್ರಿ ಬನ್ನಿ ಮರದ ಸೊಪ್ಪನ್ನು ತಂದು ತನ್ನ ಅರಮನೆಯಲ್ಲಿ ಇಡುತ್ತಾನೆ. ಬೆಳಗಾಗುವ ಹೊತ್ತಿಗೆ ರಾಜನು ತಂದಿಟ್ಟಿದ್ದ ಬನ್ನಿ ಸೊಪ್ಪೆಲ್ಲ ರಾಶಿಗಟ್ಟಲೆ ಚಿನ್ನದ ನಾಣ್ಯಗಳಾಗಿ ಬದಲಾಗಿದ್ದವು. ಬೆಳಗ್ಗೆ ಎದ್ದು ರಾಜನು ಎದ್ದು ನೋಡಿದಾಗ ಚಿನ್ನದ ರಾಶಿಯನ್ನು ನೋಡಿ ಖುಷಿಯಾದ. ಅದನ್ನು ಬ್ರಹ್ಮನಿಗೆ ಉಡುಗೊರೆಯಾಗಿ ನೀಡಿ ತನ್ನ ಮಾತನ್ನು ಉಳಿಸಿಕೊಂಡ ಎಂದು ಪುರಾಣದ ಕಥೆ ಹೇಳುತ್ತೆ. ಇನ್ನು ವಿಜಯದಶಮಿ ದಿನ ಬೆಳಗ್ಗೆ ಬೇಗನೆ ಎದ್ದೇಳಬೇಕಾಗುತ್ತೆ. ಆ ದಿನ ಯಾವುದೇ ಬಣ್ಣದ ಸೀರೆ ಆದರೂ ಉಡ್ಬೋದು. ನವರಾತ್ರಿಯಲ್ಲಿ 9 ದಿನ 9 ಬಣ್ಣದ ಸೀರೆನ ಉಟ್ಟಿರ್ತೀವಿ. ಕೊನೆ ವಿಜಯದಶಮಿ ದಿನ ಕಪ್ಪು ಬಣ್ಣ ಒಂದನ್ನು ಬಿಟ್ಟು ಬೇರೆ ಯಾವುದೇ ಬಣ್ಣದ ಸೀರೆಯನ್ನು ಕೂಡ ನಾವು ಉಡ್ಕೋಬೋದು. ಆದಷ್ಟು ಈ ದಿನ ಬೆಳಗ್ಗೆ ಬೇಗ ಹೋಗಿ ಪೂಜೆ ಮಾಡಿಕೊಂಡು ಬಂದರೆ ತುಂಬ ಒಳ್ಳೆಯದು. ಸುಮಾರು ಜನ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆ ಮಾಡ್ಕೊಂಡು ಬಂದಿರ್ತಾರೆ. ಆಮೇಲೆ ಜನ ತುಂಬ ರಶ್ ಆಗುತ್ತೆ ಅಂತ ಆದಷ್ಟು ಬೆಳಗ್ಗೆ ಬೇಗ ಹೋದ್ರೇ ಒಳ್ಳೆಯದು. ಆರಾಮಾಗಿ ಪ್ರಶಾಂತವಾಗಿ ಪೂಜೆನ ಮಾಡಿಕೊಂಡು ಬರ್ಬೋದು. ಪೂಜೆಗೆ ಅರಿಶಿನ, ಕುಂಕುಮ, ಗೆಜ್ಜೆ ವಸ್ತ್ರ, ಹೂವು, ಎಲೆ, ಅಡಿಕೆ, ಊದ್ಗಡ್ಡಿ, ಕರ್ಪೂರ, ಧೂಪ, ದೀಪ, ಸಾಂಬ್ರಾಣಿ, 1 ತಾಮ್ರದ ಚೆಂಬಲ್ಲಿ ನೀರು, ಸ್ವಲ್ಪ ರಂಗೋಲಿ ಪುಡಿ ಮತ್ತು 2 ಮಣ್ಣಿನ ದೀಪ, ತುಪ್ಪದ ಬತ್ತಿ ಮತ್ತು ದೀಪಕ್ಕೆ ಎಣ್ಣೆ, ಎಳ್ಳೆಣ್ಣೆ ಅಥವಾ ಸಾಸಿವೆ ಎಣ್ಣೆ, ಇದರಲ್ಲಿ ಯಾವುದಾದ್ರೂ ಒಂದನ್ನು ತೊಗೊಂಡು ಹೋಗ್ಬೋದು. ಅಲ್ಲಿ ಮರದ ಕೆಳಗೆ ಸ್ವಲ್ಪ ನೀರನ್ನು ಹಾಕಬೇಕಾಗುತ್ತೆ. ಮರಕ್ಕೂ ಕೂಡ ಒಂದು ಸ್ವಲ್ಪ ನೀರನ್ನು ಹಾಕಬೇಕು. ಅರಿಶಿನ ಕುಂಕುಮನ ಹಚ್ಚಬೇಕು. ಮೊದಲನೇದಾಗಿ ಮರಕ್ಕೆ ಅರಿಶಿನ ಕುಂಕುಮನ ಇಡಬೇಕು. ಗೆಜ್ಜೆ ವಸ್ತನ ಹಚ್ಚಬೇಕು. ಆಮೇಲೆ ಹೂ ಕೂಡ ಮುಡಿಸ್ಬೇಕು. ಆಮೇಲೆ ಮರದ ಬುಡದ ಹತ್ತಿರ ಸ್ವಲ್ಪ ನೀರನ್ನು ಚಿಮುಕಿಸ್ಬಿಟ್ಟು ಆದರೆ ಅಲ್ಲೂ ಒಂದು ಚಿಕ್ಕದಾಗಿ ರಂಗೋಲಿನ ಹಾಕೋಬೇಕು. ಅದ್ರ ಮೇಲೆ 2 ಮಣ್ಣಿನ ದೀಪನ ಇಡಬೇಕು.
ದೀಪನೂ ಕೂಡ ಹೊಸ ದೀಪನ ತೊಗೊಂಡೋಗಿ ಆ ದೀಪಕ್ಕೂ ಕೂಡ ಅರಿಶಿನ ಕುಂಕುಮ ಹಚ್ಚಬೇಕು. ಎಣ್ಣೆ ಹಾಕಿ ಬತ್ತಿ ಹಾಕಿ ನಂತರ ದೀಪನ ಹಚ್ಕೋಬೇಕು. ಅಲ್ಲೇ ಎಲೆ ಅಡಿಕೆ ಬಾಳೆಹಣ್ಣನ್ನು ಇಟ್ಟು ತೆಂಗಿನಕಾಯಿ ಕೂಡ ತೊಗೊಂಡೋಗಿದ್ರೆ ತೆಂಗಿನಕಾಯಿನೂ ಒಡೆದ್ಬಿಟ್ಟು ಪೂಜೆನ ಮಾಡ್ಕೋಬೇಕು. ಇನ್ನು ಏನಾದರೂ ಮಡ್ಲಕ್ಕಿ ಕೊಡ್ತೀವಿ ಅಂತ ಅಂದ್ಕೊಂಡಿದ್ರೆ ಒಂದು ಹಸಿರು ಬ್ಲೌಸ್ ಪೀಸ್ನ ತೊಗೊಂಡೋಗಿ ಅದಕ್ಕೆ ಒಂದು 3 ಹಿಡಿ ಅಥವಾ 5 ಹಿಡಿ ಅಕ್ಕಿನ ಹಾಕ್ಕೊಳ್ಳಿ. ಒಂದು ಕೊಬ್ಬರಿ, ಬೆಲ್ಲ, ಅರಿಶಿನ ಕುಂಕುಮ, ಬಿಚ್ಚಾಲೆ ಪ್ಯಾಕೆಟು ಇದಿಷ್ಟು ಹಾಕಿ ಗಂಟು ಕಟ್ಬಿಡಿ. ಮರಕ್ಕೆ ಕಟ್ತೀರಾ ಅಂದರೆ ಕೆಲವರು, ಇಲ್ಲ ದೇವಸ್ಥಾನಕ್ಕಾದರೂ ಕೊಡ್ಬೋದು, ಅದು ನಿಮ್ಮಿಷ್ಟ. ನಿಮಗೆ ಹೇಗೆ ಅನುಕೂಲ ಇರುತ್ತೋ ಆ ರೀತಿ ಮಾಡ್ಕೊಳ್ಳಿ. ಅಥವಾ ಮರದ ಬುಡದ ಹತ್ತಿರ ಇಟ್ಟರೂ ಕೂಡ ಬೇರೆ ಯಾರಾದರೂ ತೊಗೊತಾರೆ, ಈ ರೀತಿ ಕೂಡ ಕೊಡ್ಬೋದು. ಬಳೆನ ಅಲ್ಲಿರುವ ಮುತ್ತೈದೆಯರಿಗೆ ಅವ್ರಿಗೆ ಒಂದು ಇಬ್ರಿಗಾದ್ರೂ ಸರಿ ಇಲ್ಲ 5 ಜನಕ್ಕಾದರೂ ಅರಿಶಿನ ಕುಂಕುಮ ಕೊಟ್ಟು ಎಲೆ ಅಡಿಕೆ ಬಾಳೆಹಣ್ಣು ಅದ್ರ ಜೊತೆ ಬಳೆಹಣ್ಣ ಅವ್ರಿಗೆ ಕೊಟ್ಬಿಡಿ. ಈ ರೀತಿ ಬನ್ನಿ ಮರಕ್ಕೆ ಮಡ್ಲಕ್ಕಿ ಕಟ್ಟೋದಾದರೆ ಈ ರೀತಿ ಮಾಡ್ಬೋದು. ಅಥವಾ ನಾರ್ಮಲಾಗಿ ಸುಮ್ಮನೆ ಹಾಗೆ ಪೂಜೆ ಮಾಡ್ತಿದ್ದೀರಾ, ಇವಾಗ ನಾ ಆಗಲೇ ತಿಳಿಸ್ದಂಗೆ 2 ಮಣ್ಣಿನ ದೀಪನ ಹಚ್ಕೊಳ್ಳಿ. 12 ಪ್ರದಕ್ಷಿಣೆ ಮಾಡಿಕೊಂಡು ಬನ್ನಿ ಮರದ ಮಂತ್ರವನ್ನು ಹೇಳ್ತಾ 12 ಪ್ರದಕ್ಷಿಣೆ ಮಾಡಬೇಕು. ಈ ರೀತಿ ಬನ್ನಿ ಮರದ ಪೂಜೆನ ಮಾಡಿಕೊಂಡು ಬನ್ನಿ, ನಿಜಕ್ಕೂ ತುಂಬ ಒಳ್ಳೆಯದಾಗುತ್ತೆ. ಎಷ್ಟೇ ಹಣಕಾಸಿನ ಸಮಸ್ಯೆ ಇದ್ದರೂ ಕೂಡ ತುಂಬ ಬೇಗನೆ ನಿವಾರಣೆ ಆಗುತ್ತೆ. ನೀರನ್ನು ಪ್ರೋಕ್ಷಣೆ ಮಾಡಿ ಚಿಕ್ಕದಾಗಿ ರಂಗೋಲಿನ ಹಾಕಿ ಅದ್ರ ಮೇಲೆ ದೀಪನ ಹಚ್ಚಿ ಬರಬೇಕು. ತುಂಬ ಜನ ನವರಾತ್ರಿ ಮೊದಲನೇ ದಿನದಿಂದಲೇ ಶುರು ಮಾಡಿರ್ತಾರೆ. ತುಂಬ ಜನ ಮಡ್ಲಕ್ಕಿನ ಕಟ್ಟಿ ಹೂವೆಲ್ಲ ಇಟ್ಟು ಎಷ್ಟು ಚೆನ್ನಾಗಿ ಪೂಜೆನ ಮಾಡಿದ್ದಾರೆ ಅಂತ ಬನ್ನಿ ಮರನ ನೋಡೋದಕ್ಕೆ 2 ಕಣ್ಣು ಕೂಡ ಸಾಲೋದಿಲ್ಲ. ಆ ಟೈಮಲ್ಲಿ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಆ ಥರ ನಿಮಗೆ ಮನೆ ಹತ್ತಿರದಲ್ಲಿ ಏನಾದರೂ ಮರ ಇತ್ತು ಅಂದರೆ ಹೋಗಿ ಪೂಜೆನ ಮಾಡಿಕೊಂಡು ಬರ್ಬೋದು. ಇನ್ನು ಮನೆಯಿಂದ ಸಿಹಿ ನೈವೇದ್ಯ ಏನಾದರೂ ಮಾಡಿಕೊಂಡು ಬಂದಿದ್ದರೆ ಅಲ್ಲಿ ತೊಗೊಂಡೋಗಿ ಅಲ್ಲಿ ನೈವೇದ್ಯ ಕೂಡ ಮಾಡ್ಬೋದು. ಸಿಹಿ ಪೊಂಗಲ್ ಆಗಿರ್ಬೋದು, ಸಿಹಿ ಪಾಯಸ ಆಗಿರ್ಬೋದು, ಗೋಧಿ ಹುಗ್ಗಿ, ಈ ಥರ ಏನು ಬೇಕಾದರೂ ನೀವು ಸಿಹಿ ಪದಾರ್ಥಗಳನ್ನು ನೈವೇದ್ಯವಾಗಿ ಮಾಡಿ ತೊಗೊಂಡೋಗಿ ಅಲ್ಲಿ ಒಂದು ಇಬ್ಬರಿಗೆ ಅಥವಾ ಒಂದು 5 ಜನಕ್ಕಾದರೂ ಅರಿಶಿನ ಕುಂಕುಮ ಕೊಟ್ಟು ನೀವು ಆಶೀರ್ವಾದ ತೊಗೋಬೋದು. ಅವ್ರಿಗೂ ಕೂಡ ಪ್ರಸಾದವನ್ನು ಹಂಚಿ ಅಲ್ಲಿಂದ ಬನ್ನಿ ಪತ್ರೆಗಳನ್ನು ಇಸ್ಕೊಂಡು ಬನ್ನಿ ತೊಗೊಂಡು ಬಂದು ಯಾರಿಗಾದರೂ ಪಾಪ ದೇವಸ್ಥಾನಕ್ಕೆ ಹೋಗೋದಕ್ಕೆ ಆಗಿಲ್ಲ ಅಂದವ್ರಿಗೂ ಕೂಡ ಅಂಥವ್ರಿಗೂ ಕೂಡ ನೀವು ಕೊಡಿ. ಅವ್ರು ಎಷ್ಟು ಖುಷಿ ಪಡ್ತಾರೆ ಅಂದರೆ ನಾವು ಹೋಗಿಲ್ಲ ಅಂದ್ರೂ ನಮಗೆ ಪತ್ರೆ ಸಿಕ್ತಲ್ಲ ಅಂತ ತುಂಬಾ ಖುಷಿ ಪಡ್ತಾರೆ. ಅವರೆಷ್ಟು ಖುಷಿ ಪಡ್ತಾರೋ ಅಷ್ಟೇ ನಿಮಗೆ ಒಳ್ಳೆ ಫಲಗಳೇ ಸಿಗುತ್ತೆ. ಬನ್ನಿ ಮರ ಅಥವಾ ಶಮಿ ವೃಕ್ಷದ ಪೂಜೆಯನ್ನು ಯಾವ ರೀತಿ ಮಾಡಬೇಕು, ಯಾವ ರೀತಿ ನಾವು ಪೂಜಾ ಸಾಮಗ್ರಿಗಳನ್ನು ಜೋಡಿಸ್ಕೋಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ವಿಡಿಯೋ ನಿಮಗೇನಾದ್ರು ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಏಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.